Hi, hello friends, welcome back to Mission Teacher Academy. In today's class, we are going to discuss Formative Assessment 2 SSLC Second Language English. ನೀವು FA2 ಅಂತ ಏನು ಹೇಳ್ತೀರಾ ಅದರ ಕ್ವಶನ್ ಪೇಪರ್ ಅಂದ್ರೆ ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ನಿಮ್ಗೆ ಇದರ ಕೀ ಆನ್ಸರ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಅಂತ ಕಮೆಂಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ವಿಡಿಯೋ ಕೀ ಆನ್ಸರ್ ನಿಮ್ಗೆ ಸಿಕ್ಬಿಡತ್ತೆ. ಯಾಕಂದ್ರೆ ಸ್ಯಾಂಪಲ್ ಕ್ವೆಶನ್ ಪೇಪರ್ ಕೊಡೋದ್ರಿಂದ ಒಂದು ಟೀಚರ್ಸ್ ಯಾರೆಲ್ಲ ವಿಡಿಯೋವನ್ನ ನೋಡ್ತೀರಾ ಅವರಿಗೆ ರೆಫರೆನ್ಸ್ ಆಗತ್ತೆ. ಇನ್ನು ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತೀರಾ ಅವರಿಗೆ ಒಂದು ಕ್ವೆಶನ್ ಪೇಪರ್ ಸಿಗೋದ್ರಿಂದ ಅವರು ಅದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಕರೆಕ್ಟಾ? ಎಸ್. ಹಾಗಿದ್ರೆ ಕ್ವೆಶನ್ ಪೇಪರ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಮೇನ್, ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ 3 ಕ್ವೆಶನ್ ಅನ್ನ ಕೊಟ್ಟಿರ್ತೇನೆ. ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ ಇರುತ್ತೆ. ಫಸ್ಟ್ ಕ್ವೆಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ನಿಮ್ಗೆ ಆಲ್ರೆಡಿ ಕವರ್ ಆಗಿರತ್ತೆ ಅಂತ ಅನ್ಕೊಳ್ತೇನೆ. ಇದರ ಕ್ವೆಶನ್ ಬಂದ್ಬಿಟ್ಟು, ಇಫ್ ಹಿ ಹ್ಯಾಡ್ ಕಮ್ ಅರ್ಲಿ, ಕಾಮಾ ಹಿ ಡ್ಯಾಶ್ ಪಾಸ್ಡ್ ದ ಎಕ್ಸಾಮ್. ಆಪ್ಷನ್ ನಂಬರ್ ಎ, ವಿಲ್, ಬಿ, ವುಡ್, ಸಿ, ವುಡ್ ಹ್ಯಾವ್, ಡಿ, ವಿಲ್ ಹ್ಯಾವ್. Question number 2, change into the superlative degree. Mount Everest is higher than any other mountain in the world. ಇದನ್ನ ನೀವು ಸೂಪರ್ಲೇಟಿವ್ ಡಿಗ್ರಿಗೆ ಏನ್ ಮಾಡಬೇಕು, ಚೇಂಜ್ ಮಾಡಬೇಕು. ಅದಕ್ಕೂ ಮೊದಲು ಇದು ಯಾವ ಡಿಗ್ರಿಲಿದೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಥರ್ಡ್ ಒನ್, ಚೂಸ್ ದ ಕರೆಕ್ಟ್ ಫ್ರೇಸಲ್ ವರ್ಬ್. The police will dash the matter carefully. Option number A, put off, B, look into, C, give up, D, turn down. Next, second main, answer the following questions in 2 or 3 sentences. ಇಲ್ಲಿ 3 ಕ್ವೆಶನ್ ಇರುತ್ತೆ. ಪ್ರತಿಯೊಂದು ಕ್ವೆಶನ್ನಿಗೂ ಸಹ 2 ಮಾರ್ಕ್ಗಳು ಇರುತ್ತೆ. Fourth one, Don Anselmo was compassionate on his land and children of his village. Explain it. Fifth one, what were the hardships faced by Dicky Dolma in the early days? Sixth one, Ambedkar had a great thirst for books when he was a student. Explain. ಸೊ ಇದು 3 ಕ್ವೆಶನ್ ಅನ್ನು ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. 3 ಕರೆಕ್ಟ್ ಇದ್ರೆ ನಿಮ್ಗೆ 6 ಮಾರ್ಕ್ಸ್ ಸಿಗತ್ತೆ. ಎಸ್. ಥರ್ಡ್ ಮೇನ್, ಆನ್ಸರ್ ದ ಕ್ವೆಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ 1 ಕ್ವೆಶನ್ ಅನ್ನ ಕೊಟ್ಟಿರ್ತೇನೆ. 1 ಕ್ವೆಶನ್ನಿಗೆ 3 ಮಾರ್ಕ್ ಇರತ್ತೆ. ಓಕೆನಾ? ಸೆವೆಂತ್ ಒನ್, ರೈಟ್ ಅ ಬ್ರೀಫ್ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ಅನ್ನುವಂತ ಪೋಯಂ ನಿಮ್ಗೆ ಆಲ್ರೆಡಿ ಆಗಿರತ್ತೆ. ಅದರ ಸಮರಿಯನ್ನ ಬ್ರೀಫ್ ಆಗಿ ಬರೀಲಿಕ್ಕೆ ಕೇಳಿದ್ದಾರೆ. ಇದಕ್ಕೆ 3 ಮಾರ್ಕ್ಸ್ ಇರತ್ತೆ. ಸೊ ಎಲ್ಲಾ ಪೋಯಮಿನ ಸಮರಿಯನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್, ಫೋರ್ತ್ ಮೇನ್, ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್. ಇಲ್ಲಿ 1 ಕ್ವೆಶನ್ ಇದೆ, ಬಟ್ ಅದರಲ್ಲಿ 3 ಸಬ್ ಕ್ವೆಶನ್ಸ್ ಇರೋದ್ರಿಂದ ಆ 1 ಕ್ವೆಶನ್ನಿಗೆ 3 ಮಾರ್ಕ್ ಅಂತ ಕನ್ಸಿಡರ್ ಮಾಡಿದ್ದೇನೆ. 8th ಒನ್, ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚಾರ್ಡ್. ದ ಟ್ರೀಸ್ ಇನ್ ದಟ್ ಆರ್ಚಾರ್ಡ್ ಆರ್ ನಾಟ್ ಮೈನ್. ಎ, ಹೂ ಸೆಡ್ ದೀಸ್ ವರ್ಡ್ಸ್. ಬಿ, who does them refer to? C, why didn't he sell the trees in the orchard? So, ಇಲ್ಲಿ 8th question. Question main 4, write a letter using the information given below. ಇಲ್ಲಿ ಒಂದು ಲೆಟರ್ ರೈಟಿಂಗ್ ಅನ್ನ ಬರೀಲಿಕ್ಕೆ ಕೇಳ್ತಾರೆ. ಅದಕ್ಕೆ 5 ಅಂಕಗಳಿರುತ್ತೆ. 9th one, imagine you are Suhas or Suma, studying in 10th standard, Government High School, Udupi. Write a letter to the municipal officer to provide drinking water facility. ಇಲ್ಲಿ
ನಿಮ್ಮ ಹೆಸರು ಬರೀಲಿಕ್ಕಿಲ್ಲ. ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಸುಹಾಸ್ ಅಥವಾ ಸುಮಾ ಯಾವ್ದಾದ್ರು ಒಂದನ್ನ ನೀವು ಮೆನ್ಷನ್ ಮಾಡ್ಬೇಕು. 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದಾರೆ ಅಂತ ಕೊಟ್ಟಿದ್ದಾರೆ. ಸ್ಕೂಲ್ ಹೆಸರು ಗವರ್ಮೆಂಟ್ ಹೈಸ್ಕೂಲ್ ಉಡುಪಿಯನ್ನ ಕೊಟ್ಟಿದ್ದಾರೆ. ನೀವು ಈಗ ಮುನ್ಸಿಪಲ್ ಆಫೀಸರಿಗೆ ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರಿನ ಫೆಸಿಲಿಟಿಯನ್ನ ಕೊಡ್ಲಿಕ್ಕೆ ರಿಕ್ವೆಸ್ಟ್ ಮಾಡಿ ಒಂದು ಫಾರ್ಮಲ್ ಲೆಟರ್ ಅನ್ನ ಬರಿಬೇಕಾಗತ್ತೆ. ಇಲ್ಲಿ 2 ಆಪ್ಷನ್ಸ್ ಇರುತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಇಲ್ಲಿ ಕೊಟ್ಟಿರೋದು ಒಂದೇ, ಬಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ಫಾರ್ಮಲ್ ಲೆಟರ್ ಬರೀಲಿಕ್ಕಿರತ್ತೆ ಅಥವಾ ಇನ್ಫಾರ್ಮಲ್ ಲೆಟರ್ ಅಂದ್ರೆ ಪರ್ಸನಲ್ ಲೆಟರ್ ಬರೀಲಿಕ್ಕಿರತ್ತೆ. ಸೊ ಇದು ಎರಡನ್ನೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದಂತೂ ಪರ್ಫೆಕ್ಟ್ ಮಾಡ್ಕೊಂಡಿರಿ, ಓಕೆನಾ? ಸೊ ನಿಮ್ಗೆ ಹೆಲ್ಪ್ ಆಗತ್ತೆ. ಇದು ನಿಮ್ಮ ಫಾರ್ಮೇಟಿವ್ ಅಸೆಸ್ಮೆಂಟಿನ ಕ್ವೆಶ್ಚನ್ಸ್. ಇದೊಂದು ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಯಾವ್ದಾದ್ರು ಕ್ವೆಶ್ಚನ್ಸ್ ಬರ್ಬಹುದು, ಓಕೆನಾ? ಎಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.